ಸಾತ್ವಿಕ ಧರ್ಮ ಬಂಧುಗಳೇ, ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಗುರು ಸಾನ್ನಿಧ್ಯದಲ್ಲಿ ಬಂದು ಅನೇಕ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ನಾವೆಷ್ಟೆಲ್ಲ ಓದ್ತೇವೆ, ಅಧ್ಯಯನ ಮಾಡ್ತೇವೆ, ಬಾಯ್ಹಾರ್ಟ್ ಮಾಡ್ತೇವೆ, ಏನೆಲ್ಲ ಮಾಡಿದರೂ ಕೂಡ ನೆನಪಲ್ಲಿ ಉಳಿಯಲ್ಲ. ನೆನಪಿನ ಶಕ್ತಿಯ ಕೊರತೆ ತುಂಬ ಇದೆ ಅನ್ನುವಂಥ ಭಾವನೆಯಿಂದ ಅನೇಕ ಪ್ರಕಾರ ವ್ಯಥೆಯನ್ನು ಪಡ್ತಿರ್ತಾರೆ, ದುಃಖವನ್ನು ಪಡ್ತಿರ್ತಾರೆ, ಸಂಕಟವನ್ನು ಅನುಭವಿಸ್ತಿರ್ತಾರೆ. ಹಾಗಾಗಿ ಅದಕ್ಕೊಂದು ಉದಾಹರಣೆ ಅಂತ ಕೇಳಿದರೆ, ಒಂದು ಗುರುಕುಲ, ಅಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದರು. ಅದರಲ್ಲೊಬ್ಬ ವಿದ್ಯಾರ್ಥಿ ತುಂಬ ದಡ್ಡ ಇದ್ದ. ಗುರುಗಳು ಎಷ್ಟು ಹೇಳಿದರೂ ಕೂಡ ಅವನಿಗೆ ನೆನಪುಳಿತಿರಲಿಲ್ಲ. ಏನು ಹೇಳಿದರೂ ಕೂಡ ಅವನಿಗೆ ಅರ್ಥ ಆಗ್ತಿರಲಿಲ್ಲ. ಓದಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಅವ್ರು ಹೇಳಿದ್ದು ಅರ್ಥ ಆಗ್ತಾ ಇಲ್ಲ. ಗುರುಗಳು 1 ಸಾರಿ 2 ಸಾರಿ 3 ಸಾರಿ ಕ್ಷಮ ಮಾಡಿದರು, ಮತ್ತೆ ಅವನಿಗೆ ಅಧ್ಯಯನ ಮಾಡಲಿಕ್ಕೆ ಅನುಮತಿ ಕೊಟ್ಟರು. ಏನು ಮಾಡಿದರೂ ಕೂಡ ಅವನು ಸುಧಾರಣೆ ಆಗಲಿಲ್ಲ. ಆವಾಗ ಅವರು ಬೈದು ಗುರುಕುಲದಿಂದ ಹೊರಗೆ ಹಾಕಿಬಿಟ್ರು. ನಿನಗೆ ಅಧ್ಯಯನ ಮಾಡಲಿಕ್ಕಾಗಲ್ಲ, ಹೋಗು ಅಂಥೇಳಿ. ಆವಾಗ ಅವನು, ನಾನು ಇಷ್ಟು ಪ್ರಯತ್ನ ಮಾಡಿದರೂ ವಿದ್ಯೆ ನನಗೆ ಒಲಿತಾ ಇಲ್ಲ ಅಂತ ಕೇಳಿದರೆ, ನಾನು ಬದುಕುವಂಥ ಅರ್ಹತೆ ನನಗಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಒಂದು ಬಾವಿ ಕಟ್ಟೆ ಹೋಗಿ ನಿಂತ. ಆ ಬಾವಿಯಲ್ಲಿ ಒಂದಷ್ಟು ಜನ ನೀರನ್ನು ಸೇತಿದ್ರು. ಸ್ವಲ್ಪ ಸಮಯ ಆಗಲಿ ಅಂತ ಹಾಗೆ ನಿಂತು ನೋಡ್ತಿದ್ದ. ನೀರನ್ನು ಸೇತಾ ಇದ್ದರು. ಅದರಲ್ಲಿ ಗಮನಿಸಿದ ಒಬ್ಬ ಯಜಮಾನರನ್ನು ಕೇಳಿದ. ಆ ಬಾವಿಯ ಕಟ್ಟೆಯನ್ನು ನೋಡಿದ. ಬಾವಿಯ ಕಟ್ಟೆಯ ಮೇಲೆ ಅಡ್ಡ ಹಾಕಿರುವಂಥ ಕಲ್ಲಿನ ಕಂಬವನ್ನು ನೋಡಿದ. ಅದೆಲ್ಲ ಸಾಪಿತ್ತು. ಇದು ಯಾಕೆ ಹಿಂಗೆ, ಈ ಒರಟು ಕಲ್ಲು ಇದ್ಯಾಕೆ ಹಿಂಗೆ ಸಾಪಾಗಿದೆ ಅಂತ ಅವನು ಕೇಳಿದ. ಆವಾಗ ಯಜಮಾನ್ ಮನುಷ್ಯ ಹೇಳಿದ, ನೋಡಪ್ಪ, ಇದು ನೀರನ್ನು ಸೇದಿ ಆ ಮಿಣಿ, ಆ ಹಗ್ಗ ಏನಿರುತ್ತೆ ಅದು ಇದಕ್ಕೆ ತೆರೆದು ಏನಾಗಿದೆ, ಇದು ಸಾಪಾಗಿದೆ. ಆನಂತರ ಕೊಡವನ್ನು ಈ ಕಲ್ಲಿನ ಮೇಲೆ ಇಟ್ಟು ಇದು ಸಾಪಾಗಿದೆ ಅಂಥೇಳಿ ಅವರು ಹೇಳಿದರು. ಅವಾಗ ಹುಡುಗ ವಿಚಾರ ಮಾಡಿದ, ನಿರಂತರ ಪ್ರಯತ್ನದಿಂದ ಈ ಮಿಣಿ ಕಲ್ಲಿಗೆ ಹತ್ತಿ ಆ ಕಲ್ಲು ಸಾಪಾಗಿದೆ. ಈ ಕೊಡವನ್ನು ಇಟ್ಟು ಈ ಕಟ್ಟೆ ಸಾಪಾಗಿದೆ ಅಂತಂದರೆ ಕಲ್ಲು ಇಷ್ಟು ಶುದ್ಧವಾಗಿದೆ, ಪರಿವರ್ತನೆ ಆಗಿದೆ ಅಂತ ಕೇಳಿದರೆ ನನಗೆ ಯಾಕೆ ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ಅವನು ಛಲವಾಗಿ ತಗೊಂಡ. ಹಗಲು ರಾತ್ರಿ ಅನ್ನದೇ ನಿರಂತರ ಅಧ್ಯಯನ ಮಾಡಿದ ಒಬ್ಬ ಶ್ರೇಷ್ಠ ಸಾಧಕನಾದ. ಈ ನಿಮಗೆ ಉದಾಹರಣೆ ಹೇಳೋದಾದರೆ, ನೀವು ಯಾವತ್ತೋ ಒಬ್ಬರು ಸಿಗ್ತಾರೆ, ನಿಮಗೆ ಅವ್ರ ಹೆಸರು ಕೇಳಿರ್ತೀರಿ, ಮತ್ತೆ ಒಂದಷ್ಟು ದಿನಗಳ ಮೇಲೆ ಸಿಗ್ತಾರೆ, ಅವ್ರ ಹೆಸರು ಮರ್ತು ಹೋಗಿರುತ್ತೆ. ಆದರೆ ನಿಮ್ಮ ಸ್ನೇಹಿತ, ನಿಮ್ಮ ಜೊತೆಗಿರುವಂಥವನ ಹೆಸರು ನೀವು ಕುಂತರು, ನಿಂತರು, ಮಲಗಿದ್ರು ನೆನಪಿರುತ್ತೆ. ಯಾಕೆ ಅಂತ ಕೇಳಿದರೆ, ನಿರಂತರವಾಗಿ ಅವನ ಹೆಸರು ಕರಿತೀರಿ, ಅವನು ಕೂಡ ಒಡನಾಟ ಇಟ್ಕೊಂಡಿರ್ತೀರಿ. ಹಾಗೆ ಅಧ್ಯಯನ ಮಾಡುವಾಗ ಕ್ರಿಯಾಶೀಲತೆ ಬೇಕು. ನಿರಂತರ ಅಧ್ಯಯನಶೀಲರಾದರೆ ಆ ವಿಷಯ ತಲೆಯಲ್ಲಿ ಉಳಿಯುತ್ತೆ, ಮರೆಯೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಪಾಲಕ ಪೋಷಕರನ್ನು ಬಹಳ ಅವರಿಗೊಂದು ವಿಷಯ ಹೇಳೋದು ಏನು ಅಂತ ಕೇಳಿದರೆ, ತಾವು ತಮ್ಮ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಕೇಳಿದರೆ, ಬೇರೆಯ ಮಕ್ಕಳಿಗೆ ಹೋಲಿಕೆ ಮಾಡೋದು ತುಂಬ ಆಗ್ತಾ ಇದೆ. ಆ ಹುಡುಗ ಇಷ್ಟು ಪರ್ಸೆಂಟೇಜ್ ಮಾಡಿದ, ಆ ಹುಡುಗಿ ಇಷ್ಟು ಫಲಿತಾಂಶ ತೊಗೊಂಡ್ಲು, ನಾವಿಷ್ಟು ಕಷ್ಟಪಟ್ಟು ಓದಿಸ್ತಿದ್ವಿ ಅನ್ನುವಂಥ ಮೇಲಿಂದ ಮೇಲೆ ಅವರಿಗೆ ಅಪಮಾನ ಆಗುವಂಥ ರೀತಿಯಲ್ಲಿ ಹೇಳುವಂಥದ್ದು ಬೇಡ. ಯಾಕೆ ಅಂತ ಕೇಳಿದರೆ, ಅವರಿಗೆ ಚೈತನ್ಯ ಬರುವಂತೆ ನಿರಂತರವಾಗಿ ಮೋಟಿವೇಶನ್ ಮಾಡುವಂಥ ಪ್ರಯತ್ನ ಮಾಡಿರಿ ವಿನಃ ಅವ್ರಿಗೆ ಅಪಮಾನ ಆಗುವಂಥ ರೀತಿಯಲ್ಲಿ ಹೇಳುವಂಥದ್ದು ಬೇಡ ಅಂಥೇಳಿ. ಅದ್ರ ಜೊತೆಗೆ ಮಕ್ಕಳಿಗೆ ಬದುಕುವ ಕಲೆಯನ್ನು ನೀವು ಕಲಿಸ್ಬೇಕು ಮೊದಲು. ಹೇಗೆ ಅಂತ ಕೇಳಿದರೆ, ತುಂಬ ಜನ ನಾವು ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಮನೆಯಲ್ಲಿ ಕೂರಿಸಿ ನೀವೆಲ್ಲ ವ್ಯವಹಾರವನ್ನು ಮಾಡ್ತೀರಿ. ಅದಲ್ಲ. ನೀವು ಮಾರ್ಕೆಟಿಗೆ ಹೋದ್ರಿ ಅಂತ ಕೇಳಿದರೆ ಮಕ್ಕಳ ಜೊತೆ ಕರ್ಕೊಂಡು ಹೋಗ್ರಿ. ನೀವು ತರಕಾರಿ ತರಲಿಕ್ಕೆ, ಕಿರಾಣಿ ತರಲಿಕ್ಕೆ, ಬಟ್ಟೆ ತರಲಿಕ್ಕೆ, ಇತರೆ ವಸ್ತುಗಳ ಸಾಮಗ್ರಿಗಳ ಖರೀದಿಗೆ ಹೋದ್ರಿ ಅಂತ ಕೇಳಿದರೆ ನಿಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ರಿ. ಆ ವ್ಯವಹಾರದ ಅರಿವನ್ನು ಅವರಿಗೆ ಮೂಡಿಸ್ಕೊಡ್ರಿ. ಇದರಲ್ಲಿ ಅಂದರೆ ವ್ಯವಹಾರವನ್ನು ಹೇಗೆ ಮಾಡಬೇಕು ಅನ್ನುವಂಥ ವ್ಯವಹಾರದ ಚಾತುರ್ಯತೆಯನ್ನು ಅವ್ರಿಗೆ ಕಲಿಸ್ಕೊಡ್ರಿ. ಅದ್ರ ಜೊತೆ ರೈತರು, ನೀವು ಕೃಷಿ ಕೆಲಸಕ್ಕೆ ಹೊರಟಾಗ ರಜೆ ದಿನಗಳಲ್ಲಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ, ಹೊಲಕ್ಕೆ ಕರ್ಕೊಂಡು ಹೋಗ್ರಿ, ಕೃಷಿ ಕೆಲಸವನ್ನು ಹಚ್ಚಿರಿ, ದನ ಕರುಗಳ ಮೇಯಿಸ್ಲಿಕ್ಕೆ ಹಚ್ಚಿರಿ, ಮೇವು ತರಲಿಕ್ಕೆ ಹಚ್ಚಿರಿ, ಮೇವು ತೆಗಿಲಿಕ್ಕೆ ಹಚ್ಚಿರಿ, ಸಗಣಿ ತೆಗಿಲಿಕ್ಕೆ ಹಚ್ಚಿರಿ, ಸ್ವಚ್ಛತೆ ಮಾಡಲಿಕ್ಕೆ ಹಚ್ಚಿರಿ. ಇನ್ನು ತಾಯಂದರು ತಮ್ಮ ಹೆಣ್ಣು ಮಕ್ಕಳಿಗೆ ಮನೆಯ ಅಡುಗೆ ಕೆಲಸವನ್ನು ಅವ್ರಿಗೆ ಕಲಿಸ್ರಿ. ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ಲಾಗಿ ಅವರನ್ನು ತಯಾರು ಮಾಡೋದನ್ನು ಮರಿಬಾರ್ದು. ಯಾಕೆ ಅಂತ ಕೇಳಿದರೆ, ಅವರ ಮನೋಬಲ ವೃದ್ಧಿ ಆಗಬೇಕು. ಮನೋಬಲ ವೃದ್ಧಿಗಾಗಿ ಜೊತೆ ಕ್ರೀಡೆಗಳು, ವಿವಿಧ ಆಟೋಟಗಳಲ್ಲಿ ಭಾಗವಹಿಸಬೇಕು, ಕ್ರೀಡೆಗಳಲ್ಲಿ ಭಾಗವಹಿಸಬೇಕು.
ಅಲ್ಲಿ ಸೋಲು ಮತ್ತು ಗೆಲುವು ಅನ್ನುವಂಥ ಅರಿವು ಮಕ್ಕಳಿಗೆ ಮೂಡಬೇಕು. ನೀವು ಚಿಂತನೆ ಮಾಡಿ, ಮೊದಲೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ಕಳ್ಳ ಪೊಲೀಸ್ ಅಂಥೇಳಿ, ಕುಂಟಬಿಲ್ಲಿ, ಚಿನ್ನಿದಾಂಡು, ಅನೇಕ ಕ್ರಿಕೆಟು, ಲಗೋರಿ, ಅನೇಕ ಆಟವನ್ನು ಆಡುವಂಥದ್ದು. ಆವಾಗ ಮೊದಲು ಮಕ್ಕಳು ನಾವು ಫೇಲ್ ಆದ್ವಿ ಅಂಥೇಳಿ ಅಥವಾ ಫಲಿತಾಂಶ ಕಡಿಮೆ ಬಂತು ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡವ್ರು ಒಬ್ಬರು ಸಿಗ್ತಿರಲಿಲ್ಲ. ಈಗ ನೀವು ಗಮನಿಸ್ರಿ, SLC PUC ಪರೀಕ್ಷೆ ಮುಗೀತು ಅಂತ ಕೇಳಿದರೆ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ. ಈಗ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ನಡೆದಾವೆ, ಆ ಎಕ್ಸಾಮ್ ಮುಗೀತು, ರಿಸಲ್ಟ್ ಬಂದು ಅಂದಾಗ ಎಷ್ಟು ಜನರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಆ ಮಕ್ಕಳಲ್ಲಿ ಮನೋಬಲ ಇಲ್ಲ. ಮನೋಬಲ ತುಂಬುವಂಥ ಕಾರ್ಯವನ್ನು ನೀವು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅನ್ನುವಂಥ ವಿಷಯವನ್ನು ತಿಳಿಸಿ, ಮಕ್ಕಳಿಗೆ ಜೊತೆಗೆ ನೀವೇನಂತೀರಿ, ಸಾಕಷ್ಟು ಜನ ಅನ್ಯಾಯದಿಂದ, ಅಧರ್ಮದಿಂದ, ಪಾಪದಿಂದ ದುಡ್ಡು ಕೂಡಿಸೋದು ಒಂದೇ ಮಾಡ್ತೀರಿ. ಈ ಸಂಪತ್ತಿ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಬೇಕು ಅಂತೇಳಿ ದುಡ್ಡು ಕೂಡಿಸಿದ್ದೇ ಮಾಡ್ತೀರಿ. ಅದಲ್ಲ, ಮಕ್ಕಳಿಗೆ ನೀವು ಆಸ್ತಿ ಮಾಡೋದು ಬೇಡ. ಮಕ್ಕಳನ್ನೇ ಸಮಾಜದ, ದೇಶದ, ನಿಮ್ಮ ಪರಿವಾರದ ಆಸ್ತಿಯನ್ನಾಗಿ ಮಾಡಿರಿ. ಆ ನಿಟ್ಟಿನಲ್ಲಿ ಪ್ರಯತ್ನ ತಮ್ಮದಾಗಬೇಕು. ಅದರ ಜೊತೆಗೆ ಮಕ್ಕಳು ಜೀವನದಲ್ಲಿ ಆದರ್ಶಪ್ರಿಯವಾದಂಥ ಬದುಕನ್ನು ನಡೆಸುವಂಥ ಸಂಕಲ್ಪ ಮಾಡಿರಿ. ನೀವು ಜೀವನದಲ್ಲಿ ನಿಮ್ಮ ಹೀರೋಗಳನ್ನು ಆಯ್ಕೆ ಮಾಡಿರಿ. ಅಂದರೆ ಇವತ್ತು ನಾವು ನಿಮಗೆ ಜೀವನದಲ್ಲಿ ಹೀರೋ ಯಾರು ಅಂತ ಕೇಳಿದರೆ ಭಾಳ ಜನ ಹೀರೋ ಹೀರೋಯಿನ್ ಸಿನಿಮಾ ನಟರನ್ನು ಹೇಳ್ತೀರಿ. ನೀವು ಸಿನಿಮಾಗಳಲ್ಲಿ ನಟನೆ ಮಾಡುವಂಥವರನ್ನು ನೀವು ಹೀರೋ ಮತ್ತು ಹೀರೋಯಿನ್ ಅಂಥೇಳಿ ನೀವು ಆಯ್ಕೆ ಮಾಡ್ಕೋತೀರಿ. ಇದಲ್ಲ. ನಿಜವಾದ ಹೀರೋ ನಮಗೆ ಯಾರು ಅಂತ ಕೇಳಿದರೆ, ನಮ್ಮ ದೇಶದ ಗಡಿಯಲ್ಲಿದ್ದು ಗಡಿ ಕಾಯುವಂಥ ಏನು ಯೋಧರಿದ್ದಾರೆ, ನಮ್ಮ ನಿಜವಾದ ಆದರ್ಶ ಅವರು, ನಮ್ಮ ನಿಜವಾದ ಹೀರೋಗಳು ಅವರು. ಅಷ್ಟೇ ಅಲ್ಲ, ದೇಶಕ್ಕೆ ಅನ್ನವನ್ನು ಕೊಡುವಂಥ ರೈತ, ಹಗಲು ರಾತ್ರಿಗಳನ್ನದೇ ಹೊಲದಲ್ಲಿ ದುಡಿದು ಅನ್ನವನ್ನು ದೇಶಕ್ಕೆ ಇಕ್ಕುವಂಥ ರೈತನೇ ನಮಗೆ ನಿಜವಾದ ಹೀರೋ ಅನ್ನೋದನ್ನು ಯಾರೂ ಮರಿಬಾರ್ದು. ನಮಗೆ ಕಷ್ಟವನ್ನು ಪಟ್ಟು ಸದಾ ನಮ್ಮ ಶ್ರೇಯಸ್ಸನ್ನು ಬಯಸುವಂಥ ತಾಯಿ ತಂದೆಯೇ ನಮ್ಮ ಬದುಕಿಗೆ ಹೀರೋ ಅನ್ನೋದನ್ನು ಯಾವ ಮಕ್ಕಳು ಕೂಡ ಮರಿಬಾರ್ದು. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿರಿ. ಜೊತೆಗೇನು ಅಂತ ಕೇಳಿದರೆ, ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಗೊಂದಲಕ್ಕೀಡಾಗೋದು ಬೇಡ, ಆತಂಕಕ್ಕೊಳಗಾಗಬೇಡಿ, ಮಾನಸಿಕ ವ್ಯಥೆಯಲ್ಲಿ ಮುಳುಗಬೇಡಿ. ಮನೋಬಲ ಬಹಳ ದೊಡ್ಡದು ಅಂತಕ್ಕಂಥ ಮಾತು. ಅದ್ರ ಜೊತೆ ತಾಯಿ ತಂದೆ ಏನು ಮಾಡ್ತೀರಿ ಅಂತ ಕೇಳಿದ್ರೆ, ಇನ್ನೊಂದು ಮಾತನ್ನು ನೆನಪಿಡ್ರಿ. ನೀವು ಯಾವುದೋ ಮಕ್ಕಳು ಭಾರಿ ಉತ್ತಮ, ಭಾರಿ ಬದುಕ್ತಿದ್ದಾರೆ ಅಂಥೇಳಿ ಹಾಗೆ ನೀವು ನಿಮ್ಮ ಮಕ್ಕಳನ್ನು ಆ ಥರ ನೋಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೀರಿ ಬಟ್ಟೆ ಆಗಲಿ, ಬ್ಯಾಗ್ ಆಗಲಿ, ಶೂ ಆಗಲಿ ಅಂಥವೆಲ್ಲ ಕೊಡಿಸೋದು ಬೇಡ. ಅವರು ಮಕ್ಕಳು ಬಯಸ್ತಾರೆ, ಆದರೆ ಅವ್ರಿಗೆ ಕಷ್ಟದ ಅರಿವನ್ನು ಮಾಡಿಸ್ಕೊಡ್ಬೇಕು. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ನಿಮಗೆ ಫೀಸ್ ಕಟ್ಟಲಿಕ್ಕೆ ಶಕ್ತಿ ಇರಲ್ಲ, ನೀವು ಇದ್ದದ್ದು ಸಾಲ ಮಾಡಿ ಓದಿಸ್ಲಿಕ್ಕೆ ಹೋಗ್ತೀರಿ. ನೀವೇನೇನೋ ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಂಡು ಓದಿಸ್ಲಿಕ್ಕೆ ಹೋಗ್ತೀರಿ. ಏನೇನೋ ಆನಂತರ ನೀವು ಇದ್ದ ಜಮೀನನ್ನು ಅಡ ಇಟ್ಟು ಮಾರಿ ಅವ್ರಿಗೆ ಬಟ್ಟೆ ಕೊಡಿಸೋದು ಅದೆಲ್ಲ ಮಾಡ್ತಾ ಹೋದ್ರಿ ಅಂತ ಕೇಳಿದರೆ ಸಮಸ್ಯೆಗಳಲ್ಲಿ ಮುಳುಗ್ತೀರಿ. ಆನಂತರ ಆ ಮಕ್ಕಳಿಗೆ ಕಷ್ಟದ ಅರಿವನ್ನೇ ಮಾಡಿಸಿಕೊಡ್ಲಾರ್ದಂಥ ಸ್ಥಿತಿ ನಿಮಗೆ ಬಂದಿರುತ್ತೆ. ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಮುಂದೆ ಅಂತಕ್ಕಂಥದ್ದು. ಅದಕ್ಕೆ ತಾವು ಬಹಳ ಸೂಕ್ಷ್ಮವಾಗಿ ಮಕ್ಕಳ ಮನಸ್ಥಿತಿಯನ್ನು ಅರ್ಥೈಸ್ಕೊಳ್ಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ನೀವು ಒತ್ತಡ ಹಾಕೋದು ಬೇಡ. ನೀವು ಇದನ್ನೇ ಓದಬೇಕು ಅದು ಬೇಡ. ಆ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇತ್ತು ನೀವು ವಿಚಾರ ಮಾಡಿರಿ. ಕೆಲವ್ರಿಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುತ್ತೆ, ಕೆಲವ್ರಿಗೆ ಸೈನ್ಸ್ ತೊಗೊಳಕ್ಕೆ ಇಚ್ಛೆ ಇದೆ, ಕೆಲವರು ಆರ್ಟ್ಸು, ಕೆಲವರು ಕಾಮರ್ಸು, ಕೆಲವರು ಒಂದೊಂದು ವಿಷಯದಲ್ಲಿ ಆಸಕ್ತಿನೂ ಉಳ್ಳವರು ಇರ್ತಾರೆ. ಅವರ ಆಸಕ್ತಿಗೆ ಅನುಸಾರವಾಗಿ ಅವರನ್ನು ಬಿಟ್ಬಿಡ್ರಿ. ಅವ್ರಿಗೆ ನೀವು ಮಾರ್ಗದರ್ಶನ ಮಾಡಿರಿ. ಅವರ ಆಸಕ್ತಿ ಯಾವುದರಲ್ಲಿ ಹೆಚ್ಚಿದೆಯೋ ಆ ಕಡೆಗೆ ಅವರ ಮನ ಒಲಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾದರೆ ಅವರು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ, ಕ್ರಿಯಾಶೀಲರಾಗಲಿಕ್ಕೆ ಮಾರ್ಗ ಸಿಗುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಮಕ್ಕಳು ತಾವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು, ಪ್ರತಿಜ್ಞೆ ಮಾಡಬೇಕು. ಏನು ಅಂತ ಕೇಳಿದರೆ, ಮೊದಲನೇದು ಒಂದು 5 ಪ್ರತಿಜ್ಞೆ ನೀವು ಮಾಡಬೇಕಾಗತ್ತೆ. ನನ್ನಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನನಗೆ ಜನ್ಮ ಕೊಟ್ಟ ತಾಯಿ ತಂದೆ, ನನಗೆ ಧರ್ಮವನ್ನು, ಜ್ಞಾನವನ್ನು ಬೋಧಿಸಿದ ವಿದ್ಯಾಗುರುಗಳು, ಧರ್ಮಗುರುಗಳು ಯಾವತ್ತೂ ತಲೆ ತಗ್ಗಿಸದಂತೆ ನಾನು ನಡ್ಕೋತೇನೆ ಅನ್ನೋ ಪ್ರತಿಜ್ಞೆ ಮಾಡಬೇಕು. ದೇಶದ ಮುಂದೆ, ಸಮಾಜದ ಮುಂದೆ ತಲೆ ತಗ್ಗಿಸದಂತೆ ನಾನು ನಡ್ಕೋತೇನೆ ಅನ್ನೋ ಪ್ರತಿಜ್ಞೆ ನೀವು ಮಾಡಬೇಕು. ಅದರ ಜೊತೆಗೆ ನಾನು ಎಂದಿಗೂ ಕೂಡ ಜೀವನದಲ್ಲಿ ಅನ್ಯಾಯ, ಅಧರ್ಮ, ಅನೀತಿ, ಪಾಪಕೃತ್ಯ, ಅಧರ್ಮವನ್ನು ಯಾವತ್ತೂ ಮಾಡೋದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ನೀವು ಮಾಡಬೇಕು. ಆನಂತರ ನಾನು
ನನ್ನ ದೇಶದ ಕಾನೂನನ್ನು ಗೌರವಿಸ್ತೇನೆ, ಕಾನೂನಿನ ಅಡಿಯಲ್ಲಿ ನಾ ಬದುಕ್ತೇನೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ ನನ್ನ ಧರ್ಮ ನನಗೆ ಶ್ರೇಷ್ಠ, ನನ್ನ ಧರ್ಮವನ್ನು ನಾನು ಪಾಲಿಸುತ್ತೇನೆ, ಅನ್ಯ ಧರ್ಮವನ್ನು ಗೌರವಿಸುತ್ತೇನೆ. ಇದು ಬಹಳ ಮಹತ್ವದ್ದು. ನಮ್ಮ ಧರ್ಮ ನಾವು ಪಾಲನೆ ಮಾಡೋಣ, ಅನ್ಯ ಧರ್ಮವನ್ನು ಗೌರವಿಸೋಣ. ಆನಂತರ ನನ್ನ ಶರೀರ, ನನ್ನ ಆರೋಗ್ಯ, ನನ್ನ ಬುದ್ಧಿ ನನ್ನ ಸಂಪತ್ತು. ಹಾಗಾಗಿ ನನ್ನ ಶರೀರವನ್ನು ಕೊಳ್ಳುವಲ್ಲಿ, ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳುವಲ್ಲಿ, ಯಾವುದೇ ಸಂದರ್ಭದಲ್ಲೂ ದುಶ್ಚಟಕ್ಕೆ ದಾಸನಾಗದೆ, ದುರ್ವ್ಯವಹಾರವನ್ನು ಮಾಡದೆ, ಯಾವುದೇ ಕ್ಷಣಿಕ ಸುಖ ಆಮಿಷಗಳಿಗೆ ಒಳಗಾಗದೆ, ನಾನು ಆರೋಗ್ಯವನ್ನು, ಸಮೃದ್ಧತೆಯನ್ನು, ಆನಂತರದಲ್ಲಿ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವಲ್ಲಿ ನನ್ನನ್ನು ನಾನು ಸದೃಢತೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತೇನೆ ಅನ್ನುವಂಥ ದೃಢ ಸಂಕಲ್ಪಗಳು ನಿಮ್ಮಲ್ಲಿ ಬೇಕು. ಹೀಗೆ ನೀವು ಬದುಕಿದ್ರಿ ಅಂತ ಕೇಳಿದರೆ ಬದುಕು ಸಾರ್ಥಕವಾಗತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ನಮ್ಮ ದೇಶದ ಆಸ್ತಿ ಆರೋಗ್ಯವಂತ, ಜ್ಞಾನವಂತ, ಸಂಸ್ಕಾರವಂತ ಯುವ ಶಕ್ತಿಯೇ ನಮ್ಮ ದೇಶದ ಸಂಪತ್ತು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅಂಥ ಪ್ರಯತ್ನ ಯುವಕರಿಂದ ಆಗತ್ತೆ ಅನ್ನುವಂಥ ಆಶಯದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.